ಏನಪ್ಪ ಬೆಳಿಗ್ಗೆ 5 ಗಂಟೆಗೆ ಎದ್ದು ಏನಪ್ಪ ಮಾಡೋದು? ಎಲ್ಲ 5 ಗಂಟೆಗೆ ಎದ್ದಿರೋರೆಲ್ಲ ಸಾಧಕರಾ? ನಾನೊಂದು 9 ಗಂಟೆವರೆಗೂ ಮಲಗ್ತಾ ಇದ್ದೆ. 6 ಗಂಟೆಗೆ ಎದ್ದೇಳ್ಬೇಕಾ? ಏನು ಎಕ್ಸಸೈಸ್ ಮಾಡೋಕ್ಕಾ? ನೂರೊಂದು ನೆನಪು. ಅಪ್ಪ ಹಿಂದಿಲಿ ಫೇಲ್ ಆಗ್ಬಿಟ್ಟೈತಪ್ಪ. ಹಿಂದಿ ನಮ್ಮ ತಲೆಗೆ ಹತ್ತಲ್ಲಪ್ಪ. ಫಿಲಮ್ಗಳು ನೋಡ್ಬಿಟ್ರೆ ಹಿಂದಿಲಿ ಸಬ್ಜೆಕ್ಟಲ್ಲಿ ಬಂದ್ಬಿಡುತ್ತಾ? ನೆಕ್ಸ್ಟ್ ಟೈಮ್ ಓದ್ತೀನಿ ಬಿಡಪ್ಪ. ನಿನ್ನ ಹೆಸ್ರು ನೆಚ್ತೀನಿ ಬಿಡಪ್ಪ. ಯಾವುದೇ ಫಂಕ್ಷನ್ಗೆ ಹೋದ್ರೂ ವೇಣು ಮಗ ಹಿಂದಿಲಿ 80 ತೆಗ್ದವನೇ ಅನ್ಬೇಕು. ಇದು ಅಂತರಂಗ ಬಹಿರಂಗದ ಹೊಳಪು. ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಫಿಲಮ್ ಚೆನ್ನಾಗೈತಂತೆ ಅಪ್ಪ. ಹೋಗೋಣ, ಕಾವೇರಿ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ. ಹುಟ್ಟಿನೊಂದಿಗೆ ನಮಗೆ ಅಪ್ಪ ಇದು ಉಪೇಂದ್ರ ಫಿಲಮ್ ರಿಲೀಸ್ ಆಗಿದೆಯಪ್ಪ. ನಾನು ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬತ್ತೀನಪ್ಪ. ನಿಮ್ಮ ಪ್ಯಾಂಟಲ್ಲಿ 150 ರೂಪಾಯಿ ತೊಗೊಂಡಿದ್ದೀನಿ. ಬಡ್ಡಿ ಸಮೇತ ಕೊಡ್ತೀನಪ್ಪ ಕೆಲ್ಸಕ್ಕೆ ಹೋದ್ಮೇಲೆ. ಓಕೆನಾ? ದೇವರು ಕೊಡುವ ಕಾಣಿಕೆ. ಫ್ರೆಂಡ್ಸ್ ಎಲ್ಲ ಗೋವಾಗ ಹೋಯ್ತವ್ರಪ್ಪ. ನೀನು ಬಾ ಅಂತವ್ರೆ. ನಂದೇನಿಲ್ಲ, ಅವ್ರು ಬಾ ಅಂತ ಇದ್ದಾರೆ ಅಷ್ಟೇ. ಪ್ಲೀಸ್ ಅಪ್ಪ, ಎಲ್ಲ ಬ್ಯಾಕ್ಲಾಗ್ ಕ್ಲಿಯರ್ ಮಾಡ್ತೀನಿ. ಈ ನೆನಪು ಅಪ್ಪ ಒಂದು ಬೈಕ್ ಬೇಕಾಗಿತ್ತಪ್ಪ. ಸ್ಪ್ಲೆಂಡರ್ ಎಲ್ಲ ಆಗಲ್ಲಪ್ಪ. ಸ್ಪ್ಲೆಂಡರ್ ಎಲ್ಲ ಹಳೆ ಕಾಲದ್ದು. ನಂಗೆ ಅದು ಬೇಡ. ನಂಗೆ ಕರಿಸ್ಮಾ ಬೇಕಪ್ಪ. ನಿನ್ನ ಏಜಲ್ಲಿ ನೀನು ರಾಜದೂತ್ ಗಾಡಿ ತೊಗೊಂಡ್ಬಿಟ್ಟಿದ್ದೆ. ನನಗೆ ಕರಿಸ್ಮಾ ಬೇಡವಾ? ನೋವಿನಲ್ಲಿ ನೆನಪಿದೆ, ಆ ನಲಿವಿನಲ್ಲಿ ನೆನಪಿದೆ. ಲವ್ ಅಲ್ಲಪ್ಪ, ಏನೋ ರಿಲೇಷನ್ಶಿಪ್ಪಲ್ಲಿ ಇದ್ವಿ. ಅವಳು ರಿಪ್ಲೈ ಮಾಡ್ತಾ ಇಲ್ಲ. ಎಷ್ಟು ಅವಳೇ ಮೆಸೇಜ್ ಮಾಡೋಳು ಮುಂಚೆ. ಇವಾಗ 100 ಮೆಸೇಜ್ ಹಾಕೋದು 1 ರಿಪ್ಲೈ ಮಾಡಲ್ಲ. ತಲೆ ನೋಡ್ತಾ ಇದೆಯಪ್ಪ. ಬದುಕೆ ಒಂದು ನೆನಪು. ಹುಡುಗಿನ ಲವ್ ಮಾಡಿದ್ದೀನಪ್ಪ. ಅವಳೇ ಮದುವೆ ಆಗಬೇಕು ಅಂತ ಅನಿಸ್ತಾ ಇದೆ. ಏನಂತೀರಾ? ಇದೇ ರೀತಿ ಪ್ರತಿಯೊಂದಕ್ಕೂ ಅಪ್ಪ 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 ಅಂತ ಹುಟ್ಟಿದಾಗಿಂದ 2017ವರೆಗೂ ಕರೀತಾ ಇದ್ದಿದ್ದು ನನಗೆ ಸಡನ್ನಾಗಿ ಬರೀ ನಾನು ಮಾತ್ರ ಕೇಳ್ತಾ ಇದ್ದೀನಿ. ನಮ್ಮಪ್ಪನೂ ಕೇಳಿಸ್ಕೊತಾ ಇದ್ದಾರೆ, ಬಟ್ ಆ ಕಡೆಯಿಂದ ಸಡನ್ನಾಗಿ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಈ ಥರ ನಮ್ಮಪ್ಪ ನನಗೆ ನನ್ನ ಜೊತೆ ರಕ್ಷಾ ಕವಚ ಥರ ಒಬ್ಬ ಶಿಕ್ಷಕನಾಗಿ, ರಕ್ಷಕನಾಗಿ, ಸಂರಕ್ಷಕನಾಗಿ ನನ್ನ ಜೊತೆ ಇದ್ದು ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋ ಒಬ್ಬ ವಿದೂಷಕ ಆಗಿದ್ದೀನಿ. ಸೊ ಒಬ್ಬ ಕಮಿಡಿಯನ್ಸ್ ಲೈಫ್ ಹಿಂದೆ ಒಬ್ಬ ಗಾಡ್ ಫಾದರ್ ಕಮಿಡಿಯನ್ ಇದ್ರಲ್ಲ, ಅವ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಮ್ಮ ತಂದೆ ಬಗ್ಗೆ, ಎಂ ವೇಣುಗೋಪಾಲ್ ಅವ್ರ ಬಗ್ಗೆ. 25 ವರ್ಷದಿಂದ ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರೀಲಿ ಹೇಗೆ ಇದ್ದರು, ಅವ್ರ ಸ್ಟ್ರಗಲ್ಸ್ ಹೆಂಗಿತ್ತು, ಹ್ಯಾಪಿನೆಸ್ ಹೆಂಗಿತ್ತು, ನಮ್ಮ ಮೇಲೆ ಅವರ ಲವ್, ಕೇರ್ ಆ್ಯಂಡ್ ಎಂಕರೇಜ್ಮೆಂಟ್ ಹೆಂಗಿತ್ತು ಅಂತ ಡಿಸ್ಕಸ್ ಮಾಡೋದಕ್ಕೆ ನಾನು ನಿಮ್ಮ ಪ್ರೀತಿಯ ಯೋಗೀಸಾ ಅಂದರೆ ನಮ್ಮ ರಘುರಾಮ್ ಸರ್ ಅವರ ಚಾನಲ್ಗೆ ನಾನು ಬರ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಮಜಾ ಮಾಡೋಣ, ಸಿಕ್ಕಾಪಟ್ಟೆ ಮಾತಾಡೋಣ. ಅಷ್ಟರಲ್ಲಿ ಲೈಫ್ ಬಗ್ಗೆ ಏನಾದರೂ ತಿಳ್ಕೊಳ್ಳೋಕೆ ಸಿಕ್ಕಿದ್ರೆ ಅದನ್ನು ತಗೊಳ್ಳೋಣ. ಸಿ ಯು ಗೈಸ್ ದೇರ್. ಸೊ ಸ್ಟಾರ್ಟ್ ಮಾಡೋಣ. ನಿಮ್ಮ ತಂದೆಯವರು ಅಂದರೆ ನಮ್ಮ ವೇಣುಗೋಪಾಲ್ ಸರ್ ಅವರ ನೆನಪಿನ ಊರುಗಳಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡೋಣ. ವೇಣುಗೋಪಾಲ್ ಅವರು ಮೂಲತಃ ಎಲ್ಲಿಯವರು ಸರ್? ಬೆಂಗಳೂರೇನಾ? ಹೌದು ಸರ್. ಆ್ಯಕ್ಚುಲಿ ವಿ ವಿ ಪುರಂ ಸಜ್ಜನಾ ಸರ್ಕಲ್ ಏರಿಯಾನಲ್ಲಿ ನಮ್ಮ ತಂದೆಯವರು ಹುಟ್ಟಿದ್ದು.